ಹೆಣ್ಣು ದೇವುಗಳ ದರ್ಬಾರ್ ಜಾಸ್ತಿ ಇದೆ ಇದರಲ್ಲಿ. ಸೊ ಏನಾದರೂ ಫೀಡ್ಬ್ಯಾಕ್ ಬಂತ ಅದ್ರ ಬಗ್ಗೆ ನಿಮಗೆ? ಸೊ ದೆವ್ವ ಅನ್ನೋವಂಥದ್ದು ವಿಕಾರತೆ ಅನ್ನೋವಂಥದ್ದು. ಸೊ ಹಿಂಗಿದ್ದಿದ್ದು ಹಿಂಗೆ ಟರ್ನ್ ಆದಾಗಲೇ ನಮಗೆ ಆ ಇಂಟೆನ್ಸ್ ಅಂತ ಅನ್ಸೋದು. ಸೊ ಬಹುಶಃ ಹಾಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಐ ಮೀನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಹೆಣ್ಮಕ್ಳು ತುಂಬ ಚೆನ್ನಾಗಿ ಮಾಡ್ತಾರೆ ದೆವ್ವ ಆಗಿ. ಅಲ್ಲ ದೆವ್ವ ನೀವು ಒಂದು ಗಂಡು ಮಕ್ಳಿಗೆ ಮಾಡಿ ನೋಡಿ ಅದೊಂಥರ ಅಷ್ಟು ವಾವ್ ಅನ್ಸಲ್ಲ ಅಂತ ಅನ್ಸುತ್ತೆ. ಅದೇ ಒಂದು ಹುಡುಗಿ ಅಂದು ವಾವ್ ಅಂತ ಅನ್ಸುತ್ತೆ. ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಮೈಯಲ್ಲಿ ದೆವ್ವ ಬಂದಾಗ ಇವರು ಅದಿತಿ ಅವರು ಮೇಘನಾ ಅವರು ಎಷ್ಟು ಚಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಥ್ಯಾಂಕ್ಸ್ ರೀ. ನಿಜ ಹೇಳ್ತೀನಿ, ಭಾಳ ಕಷ್ಟ ರೀ ಅದು. ಆಮೇಲೆ ನಾವು ಅಲ್ಲದ್ದು ಬೇರೆ ಏನೋ ಆಗೋದಿದೆಯಲ್ಲ, ಯಾಕಂದರೆ ನನ್ನ ಒಳಗಡೆ ಬೇರೆ ಏನೋ ಇರುತ್ತೆ ಅಂತ ಅನ್ನೋದನ್ನು ಜನಕ್ಕೆ ಗೊತ್ತಾಗಬೇಕಲ್ವ. ಅದು ಒಬ್ಬ ಇವರು ಮತ್ತು ಮೇಘನಾ ಅವರು ನಿಜಕ್ಕೂ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇವರಿಬ್ಬರ ಕಾಂಟ್ರಿಬ್ಯೂಷನ್ನು ಅಪಾರ 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 ಅಪಾರ. ಇದು ಆ್ಯಕ್ಚುಲಿ ಈ ಕ್ವಶನ್ ಆಫ್ ದಿ ಕ್ಯಾಮ್ರಾ ಕೇಳಬೇಕು, ಆದರೂ ಕೇಳ್ತೀನಿ ಇರಲಿ ಅಂತ. ಈ ಥರದ್ದು ಸ್ಕ್ರಿಪ್ಟ್ಸು ಇನ್ನೂ ಇದಾವ? ಖಂಡಿತ ಇದೆ. ಸೂಪರ್. ಮತ್ತೊಂದಿಷ್ಟು ಸಿನಿಮಾಗಳಾಗಬೇಕು ಈ ಥರ. ನಿಜ, ಮತ್ತೊಂದಿಷ್ಟು ಸಿನಿಮಾಗಳಾಗಬೇಕು. ಈ ಕತೆ ಮಾಡಕ್ಕೆ ತೊಗೊಂಡಿದ್ದು 2 ದಿವಸ ಅಣ್ಣ. 2 ದಿವಸ. ಫಸ್ಟ್ ಹಾಫ್ ಅದು 2 ದಿವಸನೂ ಕಂಪ್ಲೀಟ್ ಅಲ್ಲ. ಒಂದು ಇದು ಕೂತ್ಕೊಂಡ್ವಿ. ಫಸ್ಟ್ ಹಾಫ್ 1 ದಿವಸ ಮಾಡಿದ್ವಿ, ಸೆಕೆಂಡ್ ಡೇ ಅರ್ಧ ದಿವಸ ಕೂತ್ಕೊಂಡು ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ ಕೇಳಿ ಸೆಕೆಂಡ್ ಮಾಡಿದ್ವಿ. ಅದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ. ಆಮೇಲೆ ಅದನ್ನ ಚೂರು ಅಂದರೆ ಒಂದು ಲೈಕ್ 45 ಮಿನಿಟ್ಸ್ ಅಲ್ಲ 45 ಮಿನಿಟ್ಸ್ ನರೇಷನ್ ಮಾಡುವಂಥ ಒಂದು ಸ್ಕ್ರಿಪ್ಟ್ 2 ದಿವಸದಲ್ಲಿ ರೆಡಿ ಆಗಿದ್ದು. ಸೊ ಅದನ್ನ ಈ ಕ್ಯಾರೆಕ್ಟರ್ ಅಂತ ಮಾಡಿದ್ದು. ಅಲ್ಲ ಉಷಂತ್ ಅಲ್ಲ, ಲೈಕ್ ಅದೇ ದೊಡ್ಡ ಸಾಧನೆ ಏನಲ್ಲ ಅದು. ಕತೆ ಬಂದ್ರೆ ಹಂಗೆ ಫ್ಲೋ ಬಂದ್ಬಿಡುತ್ತೆ. ಅದು ಯಾರು ಯಾವ ಸರಸ್ವತಿ ಸ್ಟ್ರಕ್ ಆದ್ರೂ ಹಂಗೆ ವರ್ಷಗಟ್ಟಲೆ ಸ್ಟ್ರಕ್ ಆಗುತ್ತೆ. ಅದು ಯಾವ ಸರಸ್ವತಿ ಕೂತ್ಕೊಂಡು ಬರ್ಸ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ. ಅದೆಲ್ಲ ನಮ್ಮ ಶಕ್ತಿ ಅಲ್ಲ, ನಮ್ಗೆ ದೇವ್ರು ಕೊಡುವಂತ ಪವರ್ ಅದು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ಹಬ್ಬಕ್ಕೆ ನಿಜವಾಗ್ಲೂ ನಾವು ನಮಗೆ ಆ್ಯಕ್ಚುಲಿ ನೀವು ಕೊಟ್ಟಂಥ ಉಡುಗೊರೆ ಅದು. ಇವತ್ತು ಈ ಸಿನಿಮಾನ ಮೆಚ್ಚಿ ನೀವೇ ಈ ಸಿನಿಮಾ ನೋಡಿ ಅಂತ ಅನ್ನೋವಂಥದ್ದಿದೆ ಗೊತ್ತಾ. ಈ ಥರ ಒಂದಿಷ್ಟು ಕಮೆಂಟ್ಸ್ಗಳನ್ನ ನಿಮ್ಮ ಅಂದರೆ ಬಾಯಿಂದ ಬಾಯಿಗೆ ಹರಡುವಂಥದ್ದು ಒಳ್ಳೊಳ್ಳೆಯ ಕಮೆಂಟ್ಸು ಆಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು, ಇದೇ ಈ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ನಿಮ್ಮ ಮನೆ ಮಂದಿ ಎಲ್ಲ ಕೂತು ನೋಡ್ಬೋದಾದಂಥ ಒಂದು ಹಾರರ್ ಸಿನಿಮಾ ಇದು. ಸರ್ ಹೇಳ್ದಾಗೆ ವರ್ಷ ಅಂತ್ಯ ಕೂಡ ತುಂಬ ಅದ್ಭುತವಾಗಿ ಆಯಿತು ಕನ್ನಡ ಚಿತ್ರರಂಗಕ್ಕೆ. ಆರಂಭ ಕೂಡ ಅದ್ಭುತವಾಗಿ ಆಗಿದೆ. ದಯವಿಟ್ಟು ಮನೆ ಮಂದಿ ಎಲ್ಲ, ಯಾಕಂದರೆ ಕೆಲವು ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ನೋಡಿದಾಗ್ಲೇ ಅದ್ರ ವಾವ್ ಫ್ಯಾಕ್ಟರ್ ನಮಗೆ ಅನುಭವಿಸೋದಕ್ಕೆ ಸಿಗುತ್ತೆ. ಯಾಕಂದರೆ ಈ ಥರದ ಸಿನಿಮಾಗಳಲ್ಲಿ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಆ ವಿಷುವಲ್ಸ್ ಆಗಿರ್ಬೋದು, ದೊಡ್ಡ ಪರದೆ ಮೇಲೆ ನೋಡಿದಾಗ ಅದ್ಭುತವಾದಂತಹ ಆನಂದ ಕೊಡುತ್ತೆ. ಸೊ ದಯವಿಟ್ಟು ಮನೆ ಮಂದಿ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ 100% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ನುವಂತಹ ಭರವಸೆ ಇದೆ. ವರ್ಷದ ಆರಂಭದಲ್ಲೇ ನಮಗೆ ಎಲ್ಲ ಫ್ಯಾನ್ಸ್ಗಳು ಸೇರಿಸಿ, ಯಾಕೆಂದರೆ ನಮ್ಮ ಶರಣ್ ಸರ್ ಬಂದು ನೋ ಹೇಟರ್ಸ್ ಆ್ಯಕ್ಟರ್ ಅವರು. ಸೊ ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದೆ ಆ್ಯಕ್ಚುಲಿ. ಸೊ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಆಡಿಯನ್ಸ್ಗೆ. ಆಮೇಲೆ ಮುಂದೆ ನೋಡೋಕ್ಕೆ ಹೋಗೋರಿಗೆ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ, ನಿಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೈಮ್ನ ನಾನು ಮೋಸ ಮಾಡಲ್ಲ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ರಿಗ್ರೆಟ್ ಆಗಲ್ಲ ಈ ಸಿನಿಮಾ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಸಹ ಆಲ್ ದ ಬೆಸ್ಟ್. ಮತ್ತೊಮ್ಮೆ ಸುವರ್ಣ ಚಾನಲ್ನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ಚಾನಲ್ನ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಚಾನಲ್ನಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವೆಲ್ಲ ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ತಕ್ಷಣ ನೀವೆಲ್ಲರೂ ಸಹ ಈಗ ಫ್ಯಾಮಿಲಿ ಸಮೇತರಾಗಿ ಥಿಯೇಟರಿಗೆ ಹೋಗಿ ಚೂಮಂತರ್ ಸಿನಿಮಾವನ್ನ ನೋಡಲೇಬೇಕು. ತುಂಬಾನೇ ಟ್ವಿಸ್ಟ್ಗಳಿದೆ, ಅದನ್ನ ನೀವೆಲ್ಲರೂ ಸಹ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸರ್ ಹೇಳ್ದಾಗೆ ವರ್ಷ ಅಂತ್ಯ ಕೂಡ ತುಂಬ ಅದ್ಭುತವಾಗಿ ಆಯಿತು ಕನ್ನಡ ಚಿತ್ರರಂಗಕ್ಕೆ. ಆರಂಭ ಕೂಡ ಅದ್ಭುತವಾಗಿ ಆಗಿದೆ. ದಯವಿಟ್ಟು ಮನೆ ಮಂದಿ ಎಲ್ಲ, ಯಾಕಂದರೆ ಕೆಲವು ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ನೋಡಿದಾಗ್ಲೇ ಅದ್ರ ವಾವ್ ಫ್ಯಾಕ್ಟರ್ ನಮಗೆ ಅನುಭವಿಸೋದಕ್ಕೆ ಸಿಗುತ್ತೆ. ಯಾಕಂದರೆ ಈ ಥರದ ಸಿನಿಮಾಗಳಲ್ಲಿ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಆ ವಿಷುವಲ್ಸ್ ಆಗಿರ್ಬೋದು, ದೊಡ್ಡ ಪರದೆ ಮೇಲೆ ನೋಡಿದಾಗ ಅದ್ಭುತವಾದಂತಹ ಆನಂದ ಕೊಡುತ್ತೆ. ಸೊ ದಯವಿಟ್ಟು ಮನೆ ಮಂದಿ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ 100% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ನುವಂತಹ ಭರವಸೆ ಇದೆ. ವರ್ಷದ ಆರಂಭದಲ್ಲೇ ನಮಗೆ
ಎಲ್ಲ ಜನ ಎಲ್ಲ ಫ್ಯಾನ್ಸ್ಗಳು ಸೇರಿಸಿ, ಯಾಕೆಂದರೆ ನಮ್ಮ ಶರಣ್ ಸರ್ ಬಂದು ನೋ ಹೇಟರ್ಸ್ ಆ್ಯಕ್ಟರ್ ಅವರು. ಸೊ ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದೆ ಆ್ಯಕ್ಚುಲಿ. ಸೊ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಆಡಿಯನ್ಸ್ಗೆ. ಆಮೇಲೆ ಮುಂದೆ ನೋಡೋಕ್ಕೆ ಹೋಗೋರಿಗೆ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ, ನಿಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೈಮ್ನ ನಾನು ಮೋಸ ಮಾಡಲ್ಲ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ರಿಗ್ರೆಟ್ ಆಗಲ್ಲ ಈ ಸಿನಿಮಾ ನೋಡಿದ್ರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಸಹ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೊಮ್ಮೆ ಸುವರ್ಣ ಚಾನಲಿನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ಚಾನಲ್ನ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಚಾನಲ್ನಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವೆಲ್ಲ ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ತಕ್ಷಣ ನೀವೆಲ್ಲರೂ ಸಹ ಈಗ ಫ್ಯಾಮಿಲಿ ಸಮೇತರಾಗಿ ಥಿಯೇಟರಿಗೆ ಹೋಗಿ ಚೂ ಮಂತರ್ ಸಿನಿಮಾವನ್ನ ನೋಡಲೇಬೇಕು. ತುಂಬಾನೇ ಟ್ವಿಸ್ಟ್ಗಳಿದೆ, ಅದನ್ನ ನೀವೆಲ್ಲರೂ ಸಹ ಎಂಜಾಯ್ ಮಾಡೇ ಮಾಡ್ತೀರಾ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.